ಅಮ್ಮನ ನಾಸ್ಗೆ, ನನ್ನ ನಾಸ್ಗೆ, ಅಮ್ಮನ ನಾಸ್ಗೆ, ಅಮ್ಮನ ನಾಸ್ಗೆ. ನೀವು ನೋಡಿದ್ದದು ಅದರಲ್ಲಿದ್ದ ಕಟ್ಲಾವ್ನ ಬಾವಾ ಸಾವರ್ದಿರ್ ಹೋಗ್ರಿ. ಅದು ನಾವು ಬೆಳ್ಸ್ಕುಂತಿದ್ದ ಸ್ನೇಕು. ಏನು ಅವನ್ ಸಾಕ್ತಾ ಇದ್ದೀರಾ? ಅವನ ಪೂಜಿಸಿದ್ರೆ ಪಿಲ್ಲಲ್ಲಿ ಉಡ್ತಾರಂತಾನೆ ಹೇಳ್ಯಾರೆ. ದಿನ ಅವಲಕೋಸ ಪುಟ್ಟ ಸುತ್ತು ಎಲ್ಲಿ ತಿರುಗಬೇಕಂತ ಕೇಳಿ ಪರ್ಮನೆಂಟ್ಗೆ ಯಾವನ್ ತಂದ್ಕೊಂಡು ಬೆಳ್ಸ್ಕೊಂತಿದ್ದೀವಿ ಅನ್ನೋ ಮಾತು. ಹೌದು ಮಗನೆ, ಸಾಕಿದ ಹಾವು ಪೂಜೆ ಮಾಡಿದ ತಕ್ಷಣ ಹಾಲು ಕುಡ್ದು ಈ ಹಾಸಿಗೆಯಲ್ಲಿ ಮಲ್ಕೊಳತ್ತೆ. ಕರೆಕ್ಟ್ ಕರೆಕ್ಟ್. ಹಾಗಾದ್ರೆ ಒಂದ್ಸರಿ ಕರಿ ನೋಡೋಣ. ಸಾರಿ, ಇವಾಗ ಅದು ರೆಸ್ಟ್ ತಗೊಂಡೋ ಟೈಮು ಬರೋದು. ಲೇ ಓಬಾ ಬಾಬಯ್ಯ, ಈ ವ್ಯವಹಾರ ಏನೋ ಸುಳ್ಳ ಕಾಣ್ತಾ ಇದೆ. ಆ ತಡಿ ಒಂದ್ಸರಿ ಹಿಂಗ್ ಹಾಕು. ದುಲ್ಪಂತ ದುಲ್ಪಿತೀನಿ. ಬೇಡ ಬೇಡ, ನನ್ ಪರ್ಪು ದುಲ್ಪು ಬೇಡ. ನನ್ ಪರ್ಪು ಮರ್ಯಾದ ತಿದ್ದಿದ್ದ ಸಾಕು. ನನ್ ಪರ್ಪು ಮರ್ಯಾದ ಹೋಗಿದ್ದಲ್ಲ ನಾನು ಇರಂಗಿಲ್ಲ. ನಾನು ನನ್ ಪರ್ಪು ತಗೊಂಡು ಹೋಗ್ತೀನಿ. ನಡೆ ಹೋಗ. ನಿಜವಾಗಾದ್ರಿ ಅದರಲ್ಲಿ ಆವಿದ್ರೆ ದುನ್ನ ಪೋತ್ರ ನೀವು ಎಗ್ರಿ ಬಿದ್ದವಳೆ ಸತ್ತಿರ್ತದೆ. ಹೌದು ನಿಜ. ಹಂಗೇರಿ ತಪ್ಕರಿ. ನೋಡ್ದೇನಾ ಎಷ್ಟ್ ನೋಟ್ಲ ಕಟ್ಟಲ ಆವುಲ ಇದಾವು. ಅಮ್ಮ ಕಳ್ಳ ನನ್ ಮಾವ, ನನಗೆ ಮೋಸ ಮಾಡ್ತೀಯಾ? ಏನಂದ್ರೆ ಅವ್ರು ಮೋಸ ಮಾಡಿದ್ ನಿಮ್ಮನ್ನಲ್ಲ, ದೇವತೆ ಅಂತ ಅತ್ತೇನ ಅವ್ರ ನಂಬಿಕೆನ. ಒಂದ್ಸರಿ ಅತ್ತೆಯವ್ರನ್ನ ನೋಡಿ, ಪಾಪ ಅವ್ರಣ್ಣ ಇಷ್ಟು ನೀಚ ಅಂತ ತಿಳಿದು ನಾಚಿಕೆಯಿಂದ ತಲೆ ತಗ್ಸಿದ್ದಾರೆ. ಚಿಚಿ, ಇವ್ರ ಸೋದರ ಮಾವ ಅಂದ್ರೆ ನನಗೆ ಹೆಂಗೋ ಆಗ್ತಿದೆ, ಇನ್ನು ಅತ್ತೆಯ ಹೆಂಗ್ ಆಗ್ತಿದ್ಯೋ. ನಮ್ಮ ಅಮ್ಮ ಗೊಡೆ ಹುಟ್ಟಿದ್ದಕ್ಕೆ ಇಷ್ಟು ದ್ರೋಹ ಮಾಡಿದ್ರು ಪ್ರಾಣದಿಂದ ಬಿಡ್ತಾ ಇದ್ದೀನಿ. ಲೇ ಓಬಾ ಬಾಬಯ್ಯ, ನಾಳೆಯಿಂದ ಇವ್ರ ಕೈಯಿಂದ ಗೋಷ ಕಡಿಸಿ ಕೂಲಿ ಅವ್ರ ತರ ಗದ್ದೆ ಕೆಲಸ ಮಾಡ್ಸು. ಹಂಗೆ ಸಾರಿ ಅಲ್ಲೇನೆ, ನಾವ್ ಆ ಕೆಲ್ಸ ಮಾಡಕ್ ಆಗಂಗಿಲ್ಲ. ನಿಮ್ಮಲ್ಲ 3 ಹೊತ್ತು ಹೆಂಗೆ ಬೇಕಂದ್ರೆ ಹಂಗೆ ಒಡ್ದಿ ನಿಮ್ತೋ ಕೆಲ್ಸ ಮಾಡಬಾಚಿದ ನಂದು. ನೀವ್ ಆ ಕೆಲ್ಸ ಮಾಡ್ತೋಗಿ ಸುಮ್ಮ ಹೇರಿ ರೀ. ರೊಕ್ಕ ಎಲ್ಲಿಕ್ಬೇಕ್ರಿ? ಅಮ್ಮ ಕೊಟ್ಟು ಬೀರುವದಲ್ಲಿ ಇಡಂತೇಳು. ಇಷ್ಟು ಜಾಸ್ತಿ ದುಡ್ಡು ನಿಮ್ಮ ಅಮ್ಮ ಬೀರುವಲ್ಲಿ ಇಡ್ತೀರಾ? ಏ ಅವ್ರು ಸ್ವಲ್ಪ ದಿನ ಬದುಕೋದ್ ನಿಮ್ಗೆ ಇಷ್ಟ ಇಲ್ವಾ? ಏನೇ ನಿಮ್ ಮಾವಯ್ಯ ಬುದ್ಧಿ ನೋಡಿದ್ರಲ್ಲ, ನಿಮ್ಮಮ್ಮ ಮಲಗಿರ್ಬೇಕಾದ್ರೆ ದೊಡ್ಡ ಕಲ್ಲು ಹಾಕಿ ಈ ದುಡ್ಡು ಎತ್ಕೊಂಡೋದ್ರೆ. ಅಮ್ಮ ನಿಜನೇ, ದುಡ್ಡುಗೋಸ್ಕರ ಆ ಕೆಲಸ ಕೂಡ ಮಾಡ್ತಾನೆ. ಹಾಗಾದ್ರೆ ಆ ದುಡ್ಡು ನಿನ್ನ ಹತ್ರ ಇರ್ಲಿ. ಅಮ್ಮ ನನ್ನ ಸಾಯಿಸಿದ್ರೆ? ಅತ್ತೆಕೋಸ ಪ್ರಾಣ ಕೊಟ್ಟಿದ್ದ ಸೊಸೆ ತೀರ ಚರಿತ್ರದಲ್ಲಿ ನಿಂತೋತಿ. ಈ ಅತ್ತೆಕೋಸ ಆ ಮಾತ್ರ ತ್ಯಾಗ ಮಾಡಕ್ ಆಗಂಗಿಲ್ಲ ಏನಮ್ಮ? ಸರಿ, ನೀವ್ ಹೇಳಿದ್ರಲ್ವಾ, ಮಾಡ್ತೀನಿ. ಏನೋ ಕಂಚು ಕಂಚು ಅನ್ಕೊಂಡಿದ್ದೀನ್ರಿ, ಇದು ಅಂತ ಇಂಥ ಕಂಚಲ್ಲರಿ, ಒಳ್ಳೆ ಪೋತ ಕಂಚು. ಶಬಾಷ್, ತುಂಬ ಚೆನ್ನಾಗಿ ಆಕ್ಟ್ ಮಾಡಿದೆ, ಗೊಪ್ಪ ನಟಿ. ಆ ವಿಷಯ ಎಲ್ಲಾರ್ಗೂ ಗೊತ್ತತ್ತೆ, ನೀವೇ ಸ್ವಲ್ಪ ನಿಧಾನಕ್ಕೆ ತಿಳ್ಕೊಂಡ್ರಿ. ಹುಚ್ಚುಡ್ಗಿ, ನಾನು ನಿನಗಿಂತನೂ ಒಳ್ಳೆ ನಟಿ. ನಾನು ನಟನೆ ಸ್ಟಾರ್ಟ್ ಮಾಡಿದಾಗ ನೀನಿನ್ನೂ ಹುಟ್ಟೇ ಇರಲಿಲ್ಲ ಅಂತ ಅಂತೀನಿ ಅಂದ್ಕೊಂಡ್ಯಾ? ಅನ್ನಲ್ಲ, ಯಾಕಂದರೆ ಅಷ್ಟು ತಿಳ್ಕೊಳೋ ಅಷ್ಟು ಬುದ್ಧಿ ನಿನಗಿದೆ ಅಂತ ನನಗೆ ಗೊತ್ತು. ಸೊಸೆನ ಮೆಚ್ಕೊಳೋ ಅಂಥದ್ದು ಅತ್ತೆ ದೊರಕಿರೋದು ನನಗೆ ತುಂಬ ಸಂತೋಷ. ಅದಕ್ಕೆ ನಂಗೆ ಜಾಸ್ತಿ ಖುಷಿ ಇದೆ. ಇಷ್ಟು ದಿನಕ್ಕೆ ನಿಮ್ಮ ಸರಿಸಾಟಿ ಆಡೋರು ಸಿಕ್ತರು ಅಂತ ನಿಮಗೂ ಖುಷಿ ಇದೆ ಅಲ್ವಾ? ಎತ್ತರ ಎಷ್ಟಿದೆ ಅಂತ ತಿಳ್ಕೊಂಡೆ ಬಿದ್ದರೆ ಅಲ್ಲೂ ಉದ್ರೋಗುತ್ತೆ ಅಂತ ನಾನು ಹೇಳಲ್ಲಮ್ಮ. ಹಲ್ಲು ಮುರಿಸ್ಕೊಂಡಿರೋ ಅನುಭವಸ್ಥರು ಎದುರುಗಡೆ ಕಾಣಿಸ್ತಿದ್ರೆ ನಮ್ದೇ ಹೇಗಿರ್ತೀನಿ. ಈ ಸತಿ ಆದ್ರೂ ಸ್ವಲ್ಪ ಜಾಗೃತಿಯಾಗಿರಿ ಅಂತ ನಾನು ಹೇಳ್ತೀನತ್ತೆ. 20 ವರ್ಷದ ಹುಡುಗಿ ಆಗಿರೋದ್ರಿಂದ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಿದ್ಯಾ. 60 ವರ್ಷ ಅನುಭವ ಇರೋದ್ರಿಂದ ನಾನು ನಿಂತರ ಓದರಲ್ಲ. 60 ವರ್ಷ ಆದಷ್ಟೇ ರಿಟೈರ್ಡ್ ಆಗಿ ಮೂಲೆ ಕುತ್ಕೊಂಡು 20 ವರ್ಷದ ಹುಡುಗಿಗೆ ಎಲ್ಲ ಕೊಡಬೇಕು ಅಂದರೆ ನೋವಾಗೇ ಮಾತಾಡಿರಲ್ಲ. ಇಲ್ಲಿ ನೋಡಮ್ಮ, ನಿನಗೆ ಗೊತ್ತಿಲ್ದಿರೋದೊಂದಿದೆ. ಮುಂಚೆನೇ ಹೇಳಿಲ್ಲ ಅಂದರೆ ಭಯ ಪಡ್ತೀಯ ಅಂತ ದಯಪಟ್ಟು ಹೇಳ್ತಿದ್ದೀನಿ. ಸರಿಯಾಗಿ 24 ಗಂಟೆಗಳು ಅಂದರೆ ನಾಳೆ ಮಧ್ಯಾಹ್ನ 12 ಗಂಟೆ ಒಳಗಡೆ ಆ ಪೆಟ್ಟಿಗೆ ನಿನ್ನ ಕೈಯಾರ ನೀನು ನನಗೆ ಕೊಡ್ತೀಯ. ಹಂಗೆ ತಗೊಳ್ಳಿಲ್ಲ ಅಂದರೆ ನನ್ನ ಹೆಸರು ನಾಗಮಣಿನೇ ಅಲ್ಲ. ನಮ್ಮ ಮರ್ಯಾದೆ ಹಾಳು ಮಾಡ್ಬೇಡಮ್ಮ. ಅತ್ತೆಯಾಗಲ್ಲಮ್ಮ, ಅಮ್ಮ ಕೇಳ್ತಿದ್ದೀನಿ, ಈ ಪ್ರಯಾಣ ಬಿಟ್ಬಿಡು. ಏನಮ್ಮ ಏನಾಯ್ತು? ಸೊಸೆ ತವ್ರ ಮನೆಗೆ ಹೋಗ್ತೀನಿ ಅಂತಿದ್ದಾಳೆ ಮಗ. ಇಲ್ಲೇನ್ ಕಡಿಮೆ ಆಗಿದೆ?
ಅವರು ಡಾಕ್ಟರ್ ಓದಿದ್ದಾರೆ, ಪಟ್ನದಲ್ಲಿ ಹಾಸ್ಪಿಟಲ್ ಕಟ್ಬೇಕು, ದುಡ್ಡು ಬೇಕು ಅಂದೆ. ಅದಕ್ಕೆ ನಿಮ್ಮಮ್ಮ ಏನಂದ್ರು ಗೊತ್ತಾ, ಇದೆಲ್ಲ ನನ್ ದೊಡ್ಡ ಮಗನ ಆಸ್ತಿ, ಸಿಕ್ಕವ್ರಿಗೆಲ್ಲ ದಾನ ಮಾಡಕ್ ಒಪ್ಕೊಳಲ್ಲ ಅಂತ. ಹೌದೇ, ಈ ಆಸ್ತಿ ಎಲ್ಲ ನಮ್ಮ ಅಣ್ಣ ಅಂದೆ. ಇವಾಗ ನಾನು ಓದ್ಗೆ ತುಂಬಾ ಖರ್ಚು ಮುಖ್ಯಾನೆ. ಇವಾಗ ಹಾಸ್ಪಿಟಲ್ ಕಟ್ಟಕ್ಕೆ ಮತ್ತೆ ರೊಕ್ಕ ಅಂದ್ರೆ ಹೆಂಗೆ? ಅದಕ್ಕೆ ಹೊರಟೋಗ್ತೀನಿ ಅಂತಿದ್ದೀನಿ. ನಮ್ಮ ಅಪ್ಪ ಏನು ಇಲ್ದೇ ಇರೋರಲ್ಲ. ನೀನ್ ಮನೆ ಬಿಟ್ಟು ಹೋದ್ರೆ ನಾನೇನ್ ಹಾಕೊಂಡ್ ಸಾಯ್ತೀನಿ. ಅಮ್ಮ ಏನೋ ಮಾತು. ಈಗ ನಿನ್ ಗಂಡಂಗೆ ಒಂದು ಆಸ್ಪತ್ರೆ ಕಟ್ಬೇಕು ಅಷ್ಟೇ ಅಲ್ಲ. ಲೇ ಎಷ್ಟಾಗುತ್ತಾ? 5-6 ಲಕ್ಷ. ಸುಧಾ ನಿನ್ನೆ ಕೊಟ್ಟು ದುಡ್ಡು ತಗೊಂಬ. ಆಲೋಚನೆ ಮಾಡ್ತಿದ್ದೇನೆ, ತಗೊಂಡ್ಬಾ. ಬೇಡ ಬಿಡು ಮಗನೇ, ನೀನ್ ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ಬೇರೆಯವ್ರಿಗೆ ಯಾಕೆ ಕೊಡ್ಬೇಕಂತ ಅವಳು ಯೋಚನೆ ಮಾಡಿರ್ಬೇಕು. ಬೇರೆ ಯಾರಮ್ಮ? ನಮ್ ತಮ್ಮಗ್ ಕೊಡ್ತಾ ಇದೀನಿ. ಬೇಡ ಅನ್ನಕ್ಕೆ ಇವ್ರು ಹೇಳು. ತಗೊಂಡ್ಬಾ. ಸ್ಟಾಪ್ 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 ಸ್ಟಾಪ್. ನಮ್ ಸಿಸ್ಟರ್ ಹ್ಯಾಂಡು ತುಂಬಾ ಒಳ್ಳೇದು, ಅವ್ರಿಗೆ ಕೊಡಮ್ಮ. ಹೌದೌದು, ಅಮ್ಮಗ್ ಕೊಡು. ಮಗ, ಟೈಮ್ ಎಷ್ಟಾಗಿದೆ? ಹೇಳು. ಕರೆಕ್ಟ್ಗೆ 1 ನಿಮಿಷ ಕಮ್ಮಿ ಅಮ್ಮ. 12ಗೆ. ಯಾಕಮ್ಮ? 12 ದಾಟಿದ್ರೆ ದುರ್ಮುಹೂರ್ತ ಬರುತ್ತೆ, ಅದಕ್ಕಂತ. ಏನ್ರಿ, ನನ್ಗೊಂದ್ ಸಣ್ಣ ಐಡಿಯಾ ಬಂತು. ಈ ಏನದು? ದುಡ್ಡಿಂದ ಎಲ್ಲೋ ಸಿಟಿಯಲ್ಲಿ 100 ಆಸ್ಪತ್ರೆ ಮಧ್ಯೆ ನಿಮ್ ತಮ್ಮ 101 ಆಸ್ಪತ್ರೆ ಕಟ್ಟೋದು ಒಳ್ಳೇದಂತೀರಾ? ಒಂದ್ ಆಸ್ಪತ್ರೆನೂ ಇಲ್ದೆ ನಮ್ಮೂರಲ್ಲಿ ನಾಗಮಣಿ ಧರ್ಮಾಸ್ಪತ್ರೆ ಅಂತ ನಿಮ್ಮ ಅಮ್ಮನ ಹೆಸರಲ್ಲಿ ಕಟ್ಟೋದು ಒಳ್ಳೇದಂತೀರಾ? ನಾಗಮಣಿ ಧರ್ಮಾಸ್ಪತ್ರೆನಾ? ಹೌದು ರೀ. ನಿಮ್ ತಾಯಿ ಹೆಸರಲ್ಲಿ ಆಸ್ಪತ್ರೆ ಇಟ್ಟು ನಿಮ್ ತಮ್ಮ 106 ಜನಕ್ಕೆ ಪ್ರಾಣ ಭಿಕ್ಷೆ ಇಟ್ರೆ ಈ ಸುತ್ತು ನಮ್ಗೆ ಎಷ್ಟು ಮರ್ಯಾದೆ, ಎಷ್ಟು ಗೌರವ, ನಮ್ಗೆ ಎಷ್ಟು ತೃಪ್ತಿ. ಓಸಿ ನನ್ನ ಹಸಿಮೆಸಿನ್ಕಾಯಿ ಚಾಳದಲ್ದೆ ತಂಡುವ. ಎಷ್ಟು ಒಳ್ಳೆ ಮಾತು ಹೇಳ್ದೆ. ನೋಡ್ದಮ್ಮ ನಿನ್ ದೊಡ್ಡ ಸೊಸೆ ಬುದ್ಧಿವಂತಿಕೆ. ಮಗನೇ, ಈ ಊರಲ್ಲಿ ಆಸ್ಪತ್ರೆ ಇಟ್ಟಕ್ಕ ಅವ್ನ್ ಸಣ್ಣ ಅವನ್ಗೆ ಗೊತ್ತಮ್ಮ. ನಿನ್ನ ಹೆಸರು ಮೇಲೆ ಆಸ್ಪತ್ರೆ ನಮ್ಮೂರಲ್ಲಿ ಪಂಪರ್ ಶಂಕುಸ್ಥಾಪನೆಗೆ ಏರ್ಪಾಟ್ ಮಾಡ್ತೇನೆ, ರೆಡಿ ಆಗಿರಿ. ಅದಕ್ಕೆ ಮತ್ತೆ ನಾನು ಕಂಚು ಕಂಚು ಅಂತ ಚಿಂಚ್ಕೊಳೋದು. ಏನನ್ ಕೇಳಿದ್ರೆ ಕೇಳಿದ್ದೀನಿ ಅಂತೀರಿ. ಭಯ ಪಡದೆ ರಾತ್ರಿ ಹೇಳಿದ್ದೆಲ್ಲ ಹೇಳಿ. ಓಸಿ ನನ್ ತತ್ತಿಲ್ ಬಿಳಿ ಅಲ್ವಾ, ನನಗೋಸ್ರೇನೆ ನೋಡೀಗ. ನಮ್ಮವ್ರಿಗೆ ಹೇಳೋದೇನಂತಂದ್ರೆ ಆಸ್ಪತ್ರೆ ಅನ್ನೋ ಮಾತು. ನಿಮ್ಗೆ ಗೊತ್ತು ನಾನ್ ದೊಡ್ಡದಾಗ ಓದ್ಕೊಂಡಿಲ್ಲ ಅಂತ, ಆದ್ರೆ ನಮ್ ತಮ್ಮ ಮಾತ್ರ ಡಾಕ್ಟರ್ ಓದಿದ್ದಾನೆ. ಅವ್ನ್ ಸಿಟಿಯಲ್ಲಿ ಆಸ್ಪತ್ರೆ ಇಡ್ತದೇನೆ ಅಂತ ಹೇಳಿದ್ರೆ ನನ್ನ ನೆಂಟಿ ಈ ಊರಲ್ಲೇ ನಮ್ಮ ಅಮ್ಮನ ಹೆಸರು ಮೇಲೆ ಆಸ್ಪತ್ರೆ ಕಟ್ಟ ಅಂತ ಹೇಳಿದ್ಲು. ಅದಕ್ಕೋಸ್ಕರ ನಾಗಮಣಿ ಧರ್ಮಾಸ್ಪತ್ರೆ ಅಂತೇಳಿ ನಮ್ಮ ಅಮ್ಮನ ಹೆಸರು ಮೇಲೆ ಆಸ್ಪತ್ರೆ ಕಟ್ತಾ ಇದ್ದೀನಿ. ಮುಖ್ಯವಾಗಿ ನಾನು ಹೇಳೋದೇನಂದ್ರೆ ನಮ್ಮಮ್ಮ ಆಸ್ಪತ್ರೆಯಲ್ಲಿ ಬಡವರಿಗೆಲ್ಲ ಸುಮ್ನೆ ಔಷಧ ಕೊಡ್ತಾನೆ ನಮ್ ತಮ್ಮ. ನೋಡಿದ್ರೆ ಅಬ್ಬಗಾರು ಪುನಃ ಅದ್ರಾಯ ಬಿದ್ದೆ 10 ನಿಮಿಷ ಆಗಿಲ್ಲ, ಅವಾಗೆ ಪೊಲೀಸ್ ಪೇಷಂಟ್ ಉರ್ಕಿರ್ಕಿ ಬರ್ತಾ ಇದಾರೆ. ಇದೇನ್ರಿ, ನಮ್ ತಮ್ಮ ಹಾಸ್ಪಿಟಲ್ ಕಟ್ಟೋದು ಬಡವರಿಗೋಸ್ಕರ, ಪೊಲೀಸ್ಗೋಸ್ಕರ ಅಲ್ಲ. ನಾವು ಬಂದಿದ್ದ ಟ್ರೀಟ್ಮೆಂಟ್ ತಕೊನೇಕಲ್ಲ, ನಿಮ್ ತಮ್ಮನ್ ಡಾಕ್ಟರ್ ಓದೇನೋ ಇಲ್ಲೋ ಗೊತ್ತಿಲ್ಲ ಕುನೇಕೆ. ದಾರಿಲಿ ಮುಳ್ಳಿಂತಾರ ನೀವು ಒಬ್ರಿ. ಅವನಿಗೆ ಲಕ್ಷ ಲಕ್ಷ ಖರ್ಚಿಟ್ಟು ಡಾಕ್ಟರ್ ಓದಿಸಿದೀನಿ. ಹಗಲು ರಾತ್ರಿ ಅನ್ಲಾರ್ದೆ ಕಷ್ಟ ಬಿದ್ದು ಓದಿದ್ದಾನೆ. ಏನನ್ನ ಕೇಳಿದ್ರೆ ಕೇಳಿದ್ರಿ ಅಂತ್ರಿ. ಡಾಕ್ಟರ್ ಓದೋದಿಂಗೆ ಹಾಸ್ಪಿಟಲ್ ಕಟ್ಟಿಸ್ತೀವ್ರಿ, ಆದ್ರೆ ಅವ್ರನ್ನ ಸರ್ಟಿಫಿಕೇಟ್ ತೋರ್ಸಮಂತ ಕೇಳ್ರಿ. ನೋಡ್ಸಿ ಇವ್ರೆ, ನಿಮ್ಗೆ ಯಾಕೆ ಭಯ? ಇನ್ಸ್ಪೆಕ್ಟರ್ ಸರ್, 1 ನಿಮಿಷ. ರಾಸ್ಕೆಲ್, ಎಷ್ಟು ಧೈರ್ಯ ನಿಂಗೆ? ನನ್ ತಮ್ಮನ ಮೇಲೆ ಕೈ. ರೀ ನಿಲ್ರಿ ಇನ್ಸ್ಪೆಕ್ಟ್ರೆ, ನನ್ ಮೈದ್ನ ಯಾಕೆ ಹೊಡೆದ್ರಿ? ಅವ್ರೇನ್ ಕಳ್ಳನ ಅಂತ್ಕನ? ಹೌದು, MBBS ಓದೋದಿಂಗ ಡಾಕ್ಟರ್ ಅಂತ ಕೇಳೋದು ಕಳ್ಳನು. ನಾಳೆ ರಾಂಗ್ ಟ್ರೀಟ್ಮೆಂಟ್ ಮಾಡಿ ಜನಲ್ಲ ಸಾವರ್ದಿ ಹಂತಕೊಂಡಾಗ್ತಾನೆ. ಈ ವಿಷಯ ಯಾರು ಕೇಳ್ಬೇಡ, ನಂಗೆ ಲಂಚ ಕೊಡ್ತೀನಿ ಅಂತ ಕೇಳೇನೆ, ಅದಕ್ಕೆ ಅಷ್ಟು ಗಟ್ಟಿ ಹೊಡೆದಿದ್ದೀನಿ. ಇಂಥ ಸಂಘದ್ರೋಹಿನ ಸುಮಗ್ ಬಿಟ್ಬಿಡ್ಬಾರ್ದು. ಕಾನ್ಸ್ಟೇಬಲ್, ಟೇಕ್ ಹಿಮ್. ಎಸ್ಐ ಅವರೇ, ನಿನ್ ಕಾಲಿಗೆ ಬೀಳ್ತೀನಿ, ಅವ್ನ ಅರೆಸ್ಟ್ ಮಾಡ್ಬಿಡಿ. ಇಷ್ಟು ವರ್ಷ ನಮ್ಮ ಕುಟುಂಬದಲ್ಲಿ ಪೊಲೀಸ್ ಸ್ಟೇಷನ್ಗೆ ಯಾರು ಹೋಗಿಲ್ಲ. ನನ್ ಮೈದುನ ಮಾಡಿದ ಕೆಟ್ಟ ಕೆಲ್ಸಕ್ಕೆ ನಮ್ಮ ಅತ್ತೆ ನೋಡಿ ಎಷ್ಟು ನಾಚಿಕೆ ಪಡ್ತಿದ್ದಾರೋ. ಅವ್ನ ಅರೆಸ್ಟ್ ಮಾಡಿದ್ರೆ ನಮ್ಮಮ್ಮ ತಡ್ಕೊಳಲ್ಲ. ಈ ತಪ್ಪು ಮರ್ತು ಬಿಡಿ. ಅವನಿಗೆ ನಾನು ಬುದ್ಧಿ ಹೇಳ್ತೀನಿ. ನಮ್ಮಮ್ಮ ಮೇಲೆ ಆಣೆ. ಒಂದೇ ತಪ್ಪಾಗಟ್ಟಿಗೆ ಕ್ಷಮಿಸಿ ಬಿಡ್ತಿದ್ದೀನಿ. ಇವಾಗಿಂತ ನಿಮ್ಮ ತಮ್ಮನ್ ಡಾಕ್ಟರ್ ಅಲ್ಲ, ಈ ಹಾಸ್ಪಿಟಲ್ ಇರಬಾರ್ದು. ಕಾನ್ಸ್ಟೇಬಲ್ಸ್ ನಡ್ರಿ.
ದರಿದ್ರದವನೇ, ನೀನ್ ಓದ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ದುಡ್ಡು ಹೋದ್ರೂ ಪರವಾಗಿಲ್ಲ, ಊರವ್ರ ಎಲ್ಲಾರ ಮುಂದೆ ಅಮ್ಮನ್ ತಲೆ ತಗ್ಸೋಗ್ ಮಾಡ್ದೆ ನಿನ್ನ. ಮಗ ಅವನ ಏನತ್ತೆ ನೀವು? ಅವ್ರ ಮೊದ್ಲೇ ಕೋಪದಲ್ಲಿದ್ರೆ ನೀವ್ ಇನ್ನೂ ತುಂಬಿಸ್ತಿದೀರಾ. ಎಷ್ಟು ಕೆಟ್ಟವನ್ ನಿಮ್ ಮಗ. ಅವನಿನ್ನೂ ಸಾಯ್ಸು, ಒಡಿ, ಕೊಲ್ಲು ಅಂತ ನಿಜವಾಗ್ಲೂ ಅವ್ರಿಗೆ ಹೇಳಿದ್ರೆ ನಿಜವಾಗ್ಲೂ ಒಡ್ ಸಾಯಿಸ್ಬಿಡ್ತಾರೆ. ನೀವ್ ಆವೇಶ ಪಡ್ಬೇಡಿ ಅತ್ತೆ. ಹೋಗು, ನಾಳೆಯಿಂದ ನೀನು ಅತ್ತೆ ಮಾವನ್ ತರ ಪಂಜ ಕಟ್ಕೊಂಡು ಗದ್ದೆ ಕೆಲ್ಸಕ್ಕೆ ಹೋಗು. ಒಬ್ಬಯ್ಯ ಅಯ್ಯ ನಾನ್ ನೋಡ್ಕೊತೀನಲ್ರಿ. ಏನಪ್ಪ ಮತ್ತೆ ಈ ಕಾಸೇನ್ ಮಾಡ ಕೊಡಿ. ಮಾವ, ಈ ದುಡ್ಡು ಅತ್ತೆ ಕೈಯಲ್ಲಿ ತಗೊಂಡ್ರೆ ಒಳ್ಳೇದನ್ಸತ್. ಚಿಚಿ ಚಿಚಿ, ಅದು ತುಂಬಾ ದರಿದ್ರ ಕೈಯಮ್ಮ, ನನ್ ಕೈತೋನೆ ತಕೋ. ಆಂಟಿ, ಹೇಗಿದೆ ನನ್ನ ಐಗೇಟು? ಚಂಪೆ ಗುಯ್ ಮಂದಂಗೈತ್ರಿ. ಅಯ್ ಬಾಬೋಯ್, ಅಂತ ಇಂತ ಕಂಚಲ್ಲ ರೀ, ತುಂಬಾ ಕಂಚಿ ಕಂಚ್. For more updates, like, comment, subscribe to our channel.